ನಮಸ್ಕಾರ ವೀಕ್ಷಕರೇ, ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ವಿಶೇಷವಾದಂತಹ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರ ಮಣ್ಣೆತ್ತಿನ ಅಮಾವಾಸ್ಯೆಯ ಫಲ ಹೇಗಿದೆ ಎಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ಜುಲೈ ತಿಂಗಳು ಆರ್ಥಿಕ ವಿಚಾರದಲ್ಲಿ ಹೆಚ್ಚಾಗಿ ಸ್ಥಿರತೆ ಕಂಡುಬರುತ್ತೆ. ಆದರೆ ಆಕಸ್ಮಿಕ ಖರ್ಚು ಹೆಚ್ಚಾಗುವುದರಿಂದ ಹಣಕಾಸಿನ ಯೋಜನೆ ತುಂಬ ಮುಖ್ಯ. ಹೂಡಿಕೆ ಮಾಡಬೇಕೆಂದು ಅಂದುಕೊಳ್ಳುವವರಿಗೆ ಈ ಸಮಯ ಉತ್ತಮವಲ್ಲ. ಉತ್ತಮ ಅನುಭವಿಯವರ ಸಲಹೆಯನ್ನು ಪಡೆದು ಆಷಾಢ ಕಳೆದ ನಂತರ ಹೂಡಿಕೆ ಮಾಡುವುದು ತುಂಬ ಉತ್ತಮ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಫಲ ದೊರೆಯುತ್ತದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಹಾಗೂ ಗೌರವ ದೊರೆಯುತ್ತದೆ. ಇನ್ನು ಕೆಲವರಿಗೆ ಹೊಸ ಜವಾಬ್ದಾರಿ ಕೂಡ ದೊರೆಯಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡರೆ ಉತ್ತಮ ಯಶಸ್ಸು ನಿಮ್ಮದಾಗುತ್ತೆ. ಇನ್ನ ವ್ಯಾಪಾರಸ್ಥರಿಗೆ ಹಳೆಯ ಸಂಪರ್ಕಗಳಿಂದ ಉತ್ತಮ ಲಾಭ ದೊರೆಯುತ್ತದೆ. ಹೊಸ ಯೋಜನೆಗಳನ್ನ ಆರಂಭ ಪಡಿಸುವ ಮುನ್ನ ಈಗಿನ ಯೋಜನೆಯನ್ನ ವಿಸ್ತರಿಸುವುದು ತುಂಬಾ ಉತ್ತಮ. ಹಾಗೂ ನಿಮ್ಮ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟತೆ ಇರಲಿ. ಇನ್ನ ಕುಟುಂಬ ಜೀವನದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಹೆಚ್ಚಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಅನ್ಯೂನ್ಯತೆ ಹೆಚ್ಚಾಗುತ್ತದೆ. ಇನ್ನ ಮಕ್ಕಳಿಂದ ಶುಭ ಸುದ್ದಿ ಕೇಳುವಂತಹ ಯೋಗವೂ ಕೂಡ ಇದೆ. ಪ್ರೀತಿ ಸಮಯದಲ್ಲಿ ಇರುವಂತವರಿಗೆ ಇದು ತುಂಬಾ ಅನುಕೂಲಕರವಾದಂತಹ ಸಮಯ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ಅವಕಾಶಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ದೊರೆಯುತ್ತದೆ. ವೀಕ್ಷಕರೇ, ಆಷಾಢ ಮಾಸದಲ್ಲಿ ನೀವು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ಕೊಡಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ಕೆಂಪು ಹೂ ಮತ್ತು ಬಾಳೆಹಣ್ಣನ್ನ ಅರ್ಪಣೆ ಮಾಡಿ. ಇನ್ನ ನಾಗ ದೇವತೆಗಳಿಗೆ ಅರಿಶಿಣ ಮತ್ತು ಹಾಲನ್ನ ಸಮರ್ಪಿಸಿ ಸಂಕಲ್ಪ ಮಾಡಿ. ಇದರಿಂದ ನಿಮ್ಮ ಶತ್ರು ಬಾಧೆ, ಮಾನಸಿಕ ಅಡೆತಡೆ ಹಾಗೂ ಮಾನಸಿಕ ಗೊಂದಲ ದೂರವಾಗುತ್ತದೆ. ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವೀಕ್ಷಕರೇ, ಒಟ್ಟಾರೆ ಇದಾಗಿತ್ತು ಮಣ್ಣೆತ್ತಿನ ಅಮಾವಾಸ್ಯೆಯ ವೃಶ್ಚಿಕ ರಾಶಿಯ ಮಾಸ ಫಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ತೊಂದರೆ ಇದ್ದರೂ ಕೂಡ ಈ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು ವೀಕ್ಷಕರೇ.